ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಅಫಿಡವಿಟ್ ಬಗ್ಗೆ, ಕನ್ನಡದಲ್ಲಿ ಪ್ರಮಾಣ ಪತ್ರ ಅಂತ ಹೇಳ್ತೀವಿ, ಈ ಅಫಿಡವಿಟ್ ಬಗ್ಗೆ ತುಂಬ ಜನ ಕೇಳಿರ್ತೀರ. ಆದರೂ ಕೂಡ ಅಫಿಡವಿಟ್ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರಲ್ಲ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಈ ಅಫಿಡವಿಟ್ ಬಗ್ಗೆಯನ್ನು ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಏನಾದರೂ ಗೊಂದಲಗಳಿದ್ದಲ್ಲಿ ಕಾಲ್ ಮಾಡ್ಬೋದು. ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಪೇ ಮಾಡಿನೇ ಸಲಹೆಯನ್ನು ಪಡೆದುಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಫಿಡವಿಟ್ ಅಂದರೆ ಕನ್ನಡದಲ್ಲಿ ಪ್ರಮಾಣ ಪತ್ರ ಅಂತ ಹೇಳ್ತೀವಿ. ಹೆಸರಲ್ಲೇ ಇರೋ ಹಾಗೆ ಯಾವುದಾದ್ರೂ ವಿಷಯವನ್ನು ನಾವು ಬಾಯಿ ಮಾತಿಂದನೋ ಅಥವಾ ಖಾಲಿ ಹಾಳೆಯಲ್ಲಿ ಬರೆದು ಕೊಡೋದ್ರಿಂದ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಕಾನೂನಿನ ಪ್ರಕಾರ ಮಹತ್ವ ಕೂಡ ಇರೋದಿಲ್ಲ. ಖಾಲಿ ಪೇಪರ್ ಇದು, ಏನು ಯೂಸ್ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದೇ ನಾವು ಹೇಳ್ತಾ ಇರುವಂತಹ ವಿಷಯವನ್ನು ಅಫಿಡವಿಟ್ ಮೂಲಕ ಕೊಟ್ಟರೆ, ಪ್ರಮಾಣದ ಮೂಲಕ ಪತ್ರ ಮಾಡಿಕೊಟ್ರೆ ಅದಕ್ಕೆ ವ್ಯಾಲಿಡ್ ಅಂತ ಇರುತ್ತೆ. ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅಫಿಡವಿಟ್ ಮೂಲಕ ನೀಡುವ ಹೇಳಿಕೆಗೆ ಕಾನೂನಿನಲ್ಲಿ ಮಹತ್ವ ಇರುತ್ತೆ. ನ್ಯಾಯಾಲಯದಲ್ಲಿ ಯಾವುದೇ ವಿಷಯವನ್ನು ಹೇಳುವಾಗ ಸುಮ್ಮನೆ ಹೇಳಿದರೆ ಮಹತ್ವ ಇರಲ್ಲ. ಅದೇ ಅಫಿಡವಿಟ್ ಮೂಲಕ ಸಲ್ಲಿಸಿದರೆ, ಅಂದರೆ ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಿದರೆ ಕೋರ್ಟ್ ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. CPCಯ ಆರ್ಡರ್ 19ನ ಪ್ರಕಾರ, ಆರ್ಡರ್ 19ರ ಪ್ರಕಾರ ನ್ಯಾಯಾಲಯದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ಸತ್ಯವನ್ನು ತಿಳಿಸಲು ಅಥವಾ ಯಾವುದೇ ಸಾಕ್ಷಿಯನ್ನು ಸಾಬೀತುಪಡಿಸಲು ಅಫಿಡವಿಟ್ ಮೂಲಕ ಸಾಬೀತುಪಡಿಸಿ ಅಂತ ನ್ಯಾಯಾಲಯ ಆದೇಶಿಸಬಹುದು. ಅಂದರೆ ನೀವು ಬಾಯಿಂದ ಏನೋ ಒಂದು ಹೇಳ್ತೀರಾ, ಅದನ್ನು ಅಫಿಡವಿಟ್ ಮೂಲಕ ಹಾಕಿ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನ್ಯಾಯಾಲಯ ಒಂದು ಸತ್ಯವನ್ನು ಅಫಿಡವಿಟ್ ಮೂಲಕ ಸಾಬೀತುಪಡಿಸಲಿಕ್ಕೆ ಅವಕಾಶವನ್ನು ನೀಡುತ್ತೆ. ನೀವು ಕೋರ್ಟ್ನಲ್ಲಿ ನೋಡಿರ್ಬೋದು, ಚೀಫ್ ಎಕ್ಸಾಮಿನೇಷನ್ನಲ್ಲಿ ಜಸ್ಟ್ ಒಂದು ಅಫಿಡವಿಟನ್ನು ಹಾಕಿಬಿಡ್ತಾರೆ. ನಾನು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ನಾನು ಹೇಳ್ತಾ ಇರೋದೆಲ್ಲ ಸತ್ಯವಾಗಿದೆ ಅಂತ ಪ್ರಮಾಣ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಕೋರ್ಟು ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಅದೇ ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಪಾರ್ಟಿ ಸವಾಲಿಗೆ ಹಾಜರುಪಡಿಸಲು ನೀವು ಬಯಸಿದರೆ ಸಾಕ್ಷಿಯ ಸಾಕ್ಷ್ಯವನ್ನು ಅಫಿಡವಿಟ್ ಮೂಲಕ ನೀಡಬೇಕು ಅಂತ ನ್ಯಾಯಾಲಯ ಆದೇಶವನ್ನು ನೀಡೋದಿಲ್ಲ. ಈಗ ನ್ಯಾಯಾಲಯಕ್ಕೆ ಕೊಡುವಂತಹ ಯಾವುದೇ ಅಫಿಡವಿಟ್ ಆಗಿರ್ಬೋದು, ಅದನ್ನು ಕೆಳ ಹಂತದ ಕೋರ್ಟ್ ಇರ್ಬೋದು, ಹೈಕೋರ್ಟ್ಗೆ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಇರ್ಬೋದು, ಇದಕ್ಕೆ ಸ್ಟಾಂಪ್ ಪೇಪರ್ನಲ್ಲಿ ಅಫಿಡವಿಟ್ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಗ್ರೀನ್ ಶೀಟ್ನಲ್ಲಿ ಅಂದರೆ ಕೋರ್ಟ್ಗೆ ಸಲ್ಲಿಸುವಂತಹ ಅರ್ಜಿಯನ್ನು ಒರಿಜಿನಲನ್ನು ಗ್ರೀನ್ ಲೀಗಲ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ, ಕಾಪಿಗಳನ್ನು ವೈಟ್ ಲೀಗಲ್ ಶೀಟ್ನಲ್ಲಿ ಕೊಡ್ತಾರೆ. ಅಫಿಡವಿಟ್ನ ಗ್ರೀನ್ ಲೀಗಲ್ ಶೀಟ್ನಲ್ಲಿ ಕೊಡಬೇಕಾಗತ್ತೆ. ಅದೇ ಕೋರ್ಟ್ನಿಂದ ಹೊರಗಿನ ವಿಷಯಕ್ಕೆ ಬಂದರೆ, ಬೇರೆ ಬೇರೆ ಕಚೇರಿಗಳಲ್ಲಿರ್ಬೋದು ಅಥವಾ ಅಥಾರಿಟಿಗಳ ಮುಂದೆ ಅಂದರೆ ಜನರಲ್ ಪರ್ಪಸ್ಗೆ ಅಫಿಡವಿಟ್ನ ಅವಶ್ಯಕತೆ ಇದ್ದಾಗ ಸ್ಟಾಂಪ್ ಪೇಪರ್ನಲ್ಲಿ ಟೈಪ್ ಮಾಡಿಸಿ ಅಫಿಡವಿಟ್ನ ಮಾಡಿಕೊಡ್ಬೇಕಾಗತ್ತೆ. ಕೋರ್ಟ್ಗೆ ಕೊಡುವಂತಹ ಅಫಿಡವಿಟ್ಗಳಿಗೆ ಓತ್ ಕಮಿಷನರ್ಗಳ ಸಹಿ ಮತ್ತು ಸೀಲ್ ಹಾಕಿಸಿ ಅವ್ರ ಮುಂದೆ ಪ್ರತಿಜ್ಞೆ ಮಾಡಿಕೊಡ್ಬೇಕಾಗತ್ತೆ. ಈ ಓತ್ ಕಮಿಷನರ್ಗಳನ್ನು ಅರ್ಜಿ ಸಲ್ಲಿಸಿರುವಂತಹ ಕೆಲವು ಅಡ್ವೊಕೇಟ್ಗಳನ್ನು ಹೈಕೋರ್ಟ್ ನೇಮಿಸಿರುತ್ತೆ. ಅವ್ರ ಹತ್ರ ಅಫಿಡವಿಟನ್ನು ಮಾಡಿಸ್ಕೊಂಡು ಕೋರ್ಟ್ಗೆ ಸಲ್ಲಿಸಬಹುದು. ಈ ಓತ್ ಕಮಿಷನರ್ ಕೋರ್ಟ್ಗೆ ಸಂಬಂಧಿತ ವಿಷಯಕ್ಕೆ ಮಾತ್ರ ಅಫಿಡವಿಟನ್ನು ಮಾಡಿ ಸೀಲ್ ಮತ್ತು ಸಿಗ್ನೇಚರ್ ಹಾಕಿ ಕೊಡಬಹುದು. ಅದೇ ಹೊರಗಿನ ವಿಷಯಕ್ಕೆ ಅಫಿಡವಿಟ್ ಮಾಡಿಸ್ಕೊಡೋದಾದರೆ ಈ ಓತ್ ಕಮಿಷನರ್ಗಳು ಬರೋದಿಲ್ಲ. ನೋಟ್ರಿ ಅಡ್ವೊಕೇಟ್ಗಳಿರ್ತಾರಲ್ಲ, ಅವ್ರ ಹತ್ರನೇ ಅಫಿಡವಿಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಓತ್ ಕಮಿಷನರ್ಗಳಿಗೆ ನೋಟ್ರಿ ಅಡ್ವೊಕೇಟ್ಗಳ ಅಧಿಕಾರ ಇರೋದಿಲ್ಲ. ನೋಟ್ರಿ ಅಡ್ವೊಕೇಟ್ಗಳು ಆಲ್ಮೋಸ್ಟ್ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಅಫಿಡವಿಟನ್ನು ಮಾಡಿಕೊಡ್ಬೋದು. ಈಗ ನೇಮ್ ಕರೆಕ್ಷನ್ಗಾಗಿರ್ಬೋದು, ಟ್ರಾನ್ಸ್ಲೇಟ್ಗಾಗಿರ್ಬೋದು, ಅಗ್ರಿಮೆಂಟ್ಗೆ, ಫೋಟೋ ಐಡೆಂಟಿಫಿಕೇಷನ್ಗಾಗಿರ್ಬೋದು ಅಥವಾ ಸ್ಟ್ಯಾಟ್ಯುಟರಿ ಡಿಕ್ಲರೇಷನ್ಗಾಗಿರ್ಬೋದು, ಕಾಂಟ್ರ್ಯಾಕ್ಟ್ಗೆ, ಅಫಿಡವಿಟ್ಗೆ, ಮ್ಯಾರೇಜ್ ಸರ್ಟಿಫಿಕೇಟ್ಗೆ, ಎಜುಕೇಷನಲ್ ಡಾಕ್ಯುಮೆಂಟ್ಗೆ, ಹೀಗೆ ಉಳಿದ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಎಲ್ಲದಕ್ಕೂ ಕೂಡ ನೋಟ್ರಿ ಅವಶ್ಯಕತೆ ಇರುತ್ತೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆನೆ ಅಥವಾ ಸಿವಿಲ್ ಜಡ್ಜ್ ಮುಂದೆನೆ ಹೋಗಿ ಪ್ರಮಾಣವನ್ನು ಮಾಡಿ ಪ್ರಮಾಣ ಪತ್ರವನ್ನು ಮಾಡಿಸ್ಕೊಳ್ಬೇಕು ಅಂತ ಇರುತ್ತೆ. ಅದು ಬಿಟ್ಟು ಬೇರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನೋಟ್ರಿ ಅಡ್ವೊಕೇಟ್ಗಳ ಮುಂದೆ ಅಫಿಡವಿಟ್ ಮಾಡಿಸ್ಕೊಳ್ಬಹುದು. ಅಫಿಡವಿಟ್ ಮೂಲಕ ಯಾವುದೇ ಸಂಗತಿಗಳನ್ನು ಹೇಳಿದರೆ ಅದಕ್ಕೆ ಬೆಲೆ ಜಾಸ್ತಿ, ಅಂದರೆ ವ್ಯಾಲಿಡ್ ಅಂತ ಅನಿಸ್ಕೊಳ್ಳುತ್ತೆ. ಅಫಿಡವಿಟ್ಗೆ ಕೋರ್ಟ್ನಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಕೂಡ ಒಂದು ಮಹತ್ವ ಅಂತ ಇರುತ್ತೆ. ಈಗ ಬರೀ ಕಾಗದದ ಮೂಲಕನೋ ಅಥವಾ ಬಾಯಿ ಮಾತಿನಿಂದ ಹೇಳಿಕೆ ನೀಡೋದಕ್ಕಿಂತ ಅಫಿಡವಿಟ್ ಮೂಲಕ ನೀಡಿದಾಗ ವ್ಯಾಲಿಡ್ ಅಂತ ಅನಿಸ್ಕೊಳ್ಳುತ್ತೆ. ಈಗ ಯಾರೋ ಒಬ್ಬರು ಸುಳ್ಳು ವಿಷಯಗಳಿಗೆ ಒಂದು ಅಫಿಡವಿಟನ್ನು ನೀಡಿರ್ತಾರೆ, ಅದು ಸುಳ್ಳು ಅಂತ ಸಾಬೀತಾದರೆ ಖಂಡಿತ ಅದಕ್ಕೆ ಶಿಕ್ಷೆ ಆಗುತ್ತೆ. ಅಂದರೆ ಅಫಿಡವಿಟ್ನಲ್ಲಿ ಪ್ರಮಾಣೀಕರಿಸಿ ಹೇಳಿರ್ತಾರೆ, ಅದು ಸುಳ್ಳು ಅಫಿಡವಿಟ್ ಅಂತ ಪ್ರೂವ್ ಆದರೆ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸೊ ನೋಡಿದ್ರಲ್ಲ ಅಫಿಡವಿಟ್ ಬಗ್ಗೆ ಎಷ್ಟೆಲ್ಲ ಸಂಗತಿಗಳಿದೆ ಅಂತ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.